सिद्धान्तम् स्थापयामास भूतले उಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಮನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿದ್ಯಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಬ್ರಹ್ಮೇ ಏಷ ರುದ್ರೋ ದೇವತಾ ಅಗ್ನಿಕೃತಚರ ಮಾಯಾವಿಷ್ಟಿ ಕಾಯಾಗಂ ಶತರುದ್ರೀಯ ಜಪಾಭಿಷೇಕಯೋ ನಿಯೋಗಃ ಸಕಲಸ್ಯ ರುದ್ರಾಧ್ಯಾಯಶ್ಚ ಶ್ರೀರುದ್ರೋ ದೇವತಾ ಏಕಾ ಗಾಯತ್ರಿ ಛಂದಃ ತಿಸ್ರೋ ನುಷ್ಟುಭಸ್ತಿಸ್ರಃ ಅಂಕಯ ಸಪ್ತಾನುಷ್ಟುಭೋ ದ್ವೇ ಜಗತ್ಯೌ ಶ್ರೀ ಪರಮೇಶ್ವರಿ ಋಷಿಃ ಶ್ರೀ ಪರಮೇಶ್ವರ ಪ್ರೀತ್ಯರ್ಥೆ ಶತರುದ್ರೀಯ ಜಪೇಭಿಷೇಕೆ ಚ ವಿನಿಯೋಗಃ ಚತುರ್ಮಾಸಾತ್ಮನೆ ಮಧ್ಯಮಾಭ್ಯಾಂ ನಮಃ ನಿರೂಢ ಪಶುಬಂಧಾತ್ಮನೆ ಅನಾಮಿಕಾಭ್ಯಾಂ ನಮಃ ज्योतिष्ठोमात्मने कनिष्ठिकाभ्यां नमः सर्वकृत्वात्मने करतलकरपृष्ठाभ्यां नमः ॐ अग्निहोत्रात्मने हृदयाय नमः दर्शपूर्णमासात्मने शिरसे स्वाहा चातुर्मास्यात्मने शिखायै वषट् निरूढ पशुबन्धात्मने कवचाय हुं ज्योतिष्ठोमात्मने नेत्रत्रयाय वौषट् सर्वकृत्वात्मने अस्त्राय फट् ॐ भूर्भुवः स्वरोमिति दिग्बन्धः ध्यानम् ज्योतिस्फाटिकलिङ्गमौळि विलसत्पूर्णेन्दुवान्तामृतैः अश्लोकाप्लुतमेकवारमनिशम् रुद्रानुवाकाञ्जपन् ध्याये दीक्षितसिद्धये ध्रुवपदम् विप्रो विषिञ्चे शिवम् ब्रह्माण्डव्याप्तदेहा वसित हिमरुचा वासमाना भुजङ्गैः कण्ठे काला कपर्दा कलित शशि कलाचण्ड कोदण्डहस्ता रक्षा रुद्राक्षा भूषा सुललित विभवा शाम्भवा मूर्तिभेदा रुद्रा श्रीरुद्र सूक्त प्रकटित विभवा न प्रयच्छन्तु सौख्यम् शुद्ध स्फटिक संकाशम् शुद्ध विद्या प्रदायकम् शुद्धम् पूर्णचिदानन्दम् सदा शिवमहं भजे ऋषयश्च ये तस्मात् यज्ञात् सर्वभूतः संहृतम् शुश्रराज्यम् अशुभं सागं चक्रे वायव्यान् आरण्यान् रामाश्च ये तस्मात् यज्ञात् सर्वभूतः सामानि जग्निरे छन्दागंसि जग्निरे तस्मात् यजुस्तस्मात्
यन्निरे तस्मात् अजावयः यत्पुरुषं व्यदतुः कथिता व्यकल्पयन् मुखं किमस्य कावूरुपादाबुचेते ब्राह्मणोऽस्य मुखमासीत् बाहुराजन्न कृतः ऊरुतस्य यद्वैश्यः पद्मागं सूर्यो अजायत चन्द्रमा मनसो जातः चक्षो सूर्यो अजायत मुखादिन्द्रशाभिश्च प्राणात् वायुरजायत नाभ्याः आसीदन्तरिक्षं तेजोदौ समवर्तत पद्भ्यां भूमिर्दिशश्रोत्रात् तथा लोकागम् अकल्पयन् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विचित्रधीरः नामानि कृत्वा विवदन्यदास्ते धाता पुरस्तादमुदा जहार शक्रप्रविद्वान् प्रतिशस् ಏಕ ಭಾವದಿಂದ ಏಕ ಮನಸ್ಸಿನಿಂದ ಒಂದೇ ಭಾವದಿಂದ ನೀವು ಮಾಡಿದ್ದೇನದು ಸಂಗ್ರಹ ಆಗ್ತದ. ಇದು ಸಂಚಿತ ಕರ್ಮ ಅನ್ನೋದು ಒಂದು ಪೆಂಡ್ರೈವ್ದಾಗ ಹೋಗಿ ಸೆಲೆಕ್ಟ್ ಆಗ್ತದೆ. ಅದನ್ನು ಯಾವಾಗ ಯೂಸ್ ಆಗ್ತದೆ? ಯಪ್ಪ ನಾ ಕಷ್ಟದಾಗಿದ್ದೀನಿ, ನನ್ನ ಕೈ ಹಿಡಿ ಇಷ್ಟು ಮನಸ್ಸಿನಲ್ಲಿ ಬರ್ತದೆ, ನಿಮ್ದು ಸ್ಟಾಕ್ ಇರ್ತದೆ, ಅದನ್ನ ನಿಮಗೆ ಕೊಡ್ತಾರೆ. ಅರ್ಥಾಯ್ತಾ ನಾ ಹೇಳೋದು? ಜೀವನ ಪರಂತರವಾಗಿ ನಾವು ಒಂದು 10 ನಿಮಿಷ ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ತೇವೆ. ಇಷ್ಟಲಿಂಗ ಪೂಜೆ ಮಾಡಾಗ ಯಾವ ಕನಸ ಬರಬಾರ್ದು. ಅಟ್ಲೀಸ್ಟ್ ಒಂದು 5-10 ನಿಮಿಷ ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡಂತ, ಅದಕ್ಕೆ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಇಂದ್ರಿಯಗಳನ್ನು ಎಲ್ಲ ಕಡೆ ಒಂದು ಕಡೆ ಕೂಡಿಸೋದಕ್ಕೆ ದಪನ ಮಾಡಿ ವಿಶ್ವಮಿರುವಲ್ಲಿ ಅಂತ ತಿಳ್ಕೊಂಡು ಸ್ಟಾಪ್ ಮಾಡಿ 10 ನಿಮಿಷ ನಾವು ಪೂಜೆ ಮಾಡೋದು. ದೇವ್ರ ಪೂಜೆ ಮಾಡಾಗ ಖುಷಿಯಾಗಿ ನಕ್ಕೋದು ಪೂಜೆ ಮಾಡಬೇಕು. ಫುಲ್ ಟೆನ್ಷನ್ ತೊಗೋಬಾರ್ದಲ್ಲಿ, ಯಾವುದೂ ವಿಚಾರ ಹೋಗ್ಬಾರ್ದು, ಪೂರ್ಣ ಸನ್ಯಾಸ ಜೀವನ ಮಾಡೋದು. ಅವಾಗ ಅದು ಏನಾಗ್ಬಿಡ್ತದೆ, ನೀವು ಮಾಡಿದ ಪುಣ್ಯದ ಫಲ ಸಂಚಿತ ಕರ್ಮದಾಗ ಒಂದೊಂದು 10 ಹೆಂಗೆ ಜಾಯಿಂಟ್ ಆಗ್ತಲ್ಲ, ಹಂಗೆ ಎಲ್ಲ ಅಲ್ಲಿ ಹೋಗ್ತವೆ. ನಮ್ಗೆ ಯಾರಿಗೆ ಗೊತ್ತಾಗಲ್ಲ ಅವೆಲ್ಲ. ನಾವು ಹೇಳಿದ್ವಿ ಪೂಜೆ ಮಾಡೀವಿ, ನಾವು ಹಂಗೆ ಮಾಡೀವಿ, ನಾವು ಹಿಂಗೆ ಮಾಡೀವಿ, ಪೈ ಮಾಡ್ಕೊಂಡ್ಬಿಡ್ತೀವಿ. ಹೌದಿಲ್ಲ? ನಾವು ಪೂಜಾ ಮಾಡೀನಿ ಎದಕ್ಕಂದ್ರೆ ನನ್ನ ಅಂತರಂಗದ ಆತ್ಮಸಾಕ್ಷಿಗಾಗಿ, ನನ್ನ ಮನಶುದ್ಧಿಗಾಗಿ, ನನ್ನ ಸಂತೋಷಕ್ಕಾಗಿ. ಸಂತೋಷ ಯಾವಾಗ ಸಿಗ್ತದಲ್ಲ ಅದೇ ದೇವರು, ಅದೇ ಸಂಪರ್ಕ, ಅದೇ ನನ್ನ ಪ್ರೀತಿ. ಸಮಾಜದಾಗ ಇನ್ನೊಬ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಅದೇ ದೇವರು, ಅದೇ ನನ್ನ ಸಂಪತ್ತು. ಗುರು ಏನು ಕಲಿಸ್ತಾನಂದ್ರೆ ಇಟ್ಟೆಲ್ಲ ಪೂಜಾ ಮಾಡಿ ನಿಮ್ಮ ಮನಸ್ಸನ್ನ ಅಂತಃಕರಣವನ್ನ ಶುದ್ಧಿ ಮಾಡಿ ಒಂದು ಬಿಳಿ ರೂಪವಾಗಿ ನಿಮಗೆ ಹಾಳಿ ರೂಪವಾಗಿ 10 ಕೋಟಿಗೆ 2 ಕೋಟಿ ಬಂತಲ್ಲ, ಮತ್ತೆ ಅದ್ರ ಮ್ಯಾಗ ಬಂದಿರ್ತದೆ. ಪೂಜಾದ ಫಲ ಹೆಂಗಿರ್ತದೆ ಅಂದ್ರೆ, ಪೂಜಾ ಅನ್ನೋದಿದೆ ಅಂದ್ರೆ ಇದು ನಮ್ಮ ಮುಕ್ತಿ ಸಾಧನಕ್ಕೆ ಮಾರ್ಗ ಇರುತ್ತೆ. ನಾವು ನರಕಕ್ಕೆ ಹೋಗಬಾರ್ದು, ಮುಕ್ತಿ ಸಾಧನ ಮಾಡ್ಬೇಕು. ಮುಕ್ತಿ ಸಾಧನ ಅಂದ್ರೆ ಹೆಂಗ? ಮುಕ್ತಿ ಅಂದ್ರೆ ಏನು? ನಿನ್ನ ಅಂತರಂಗ ಬಂದು ತೃಪ್ತ ಆಗ್ತದೆ. ಅಯ್ಯೋ ನಾವು ಗುರುಗಳು ಹೋಗಿದ್ದೆ, ಅವ್ರ ಜೊತೆ ಕೂತ್ಕೊಂಡೆ, ನಾವು ರುದ್ರ ಹೇಳಿದೆ, ನನಗೆ ಭಾಳ ಸಂತೋಷ ಐತೆ ನೋಡ್ರಿ, ನನಗೆ ಭಾಳ ಸಮಾಧಾನ ಐತೆ ನೋಡ್ರಿ. 5-10 ನಿಮಿಷ ಮೆಂಟಲಿ ಚೆನ್ನಾಗಿದ್ರಲ್ಲ, ಆ ಮೆಂಟಲ್ ಚೆನ್ನಾಗಿದ್ದು ಏನಂದ್ರೆ ಇದು ಆತ್ಮ ಅಂದ್ರೆ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ. ಯಾವಾಗ ಸಂಕಟ ಸಮಯದೊಳಗೆ ನಿಮ್ಮ ಅಕೌಂಟಲ್ಲಿ ಜಮಾ ಇದ್ದಿದ್ದಿಲ್ಲ, ಅಯ್ಯೋ ನನ್ನ ಮಗನಿಗೆ ಜ್ವರ ಬಂದವ ಹೆಂಗಾರು ಮಾಡಿದೀವ್ರಿ, ಹೆಂಗಾರ ನಿನ್ನ ಬಗ್ಗೆ ಅಕೌಂಟಿಗೆ ಇಲ್ಲ, ನಾ ಹೆಂಗೆ ಮಾಡಲಿ ಅವ ಅಂತ ನೀವು ಒಂದೊಂದು ಚೂರು ಮಾಡಿದ್ರಲ್ಲ, ಉಪಕಾರ ಮಾಡಿದ್ರಿ, ಬಡವರಿಗೆ ಒಂದಿಷ್ಟು ಅನ್ನ ಕೊಟ್ಟಿದ್ರಿ, ಯಾರಿಗಾದ್ರು ಮಠಮಾನ್ಯಗಳಿಗೆ ಏನಾದ್ರು ಸ್ವಲ್ಪ ಸಮಸ್ಯೆಗಳು ಬಂದವ ಅಂತಲ್ಲಿ ನೀವು ದಾನ ಮಾಡಿದ್ರಿ. ಹೌದಿಲ್ಲ? ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸ್ವಸ್ಥರಿಗೆ ಬೀದಿಗೆ ಏನೆಲ್ಲ ಉಣಿಸಿ ಏನೆಲ್ಲ ಮಸ್ತಕ ಮ್ಯಾಗ ಅಭಿಷೇಕ ಮಾಡಿದ್ರು ಮತ್ತೆ ನಿಮ್ಗೆ ಬೈತಾರೆ ಅವರೆಲ್ಲ. ಈ ಪುಣ್ಯಕ್ಷೇತ್ರ ಅಂದ್ರೆ ಶಿವನ ಕ್ಷೇತ್ರ ಇದು. ಈ ಕ್ಷೇತ್ರದೊಳಗೆ ನೀವು ಏನು ದಾನ ಮಾಡ್ತೀರಿ, ಏನು ಸೇವೆ ಮಾಡ್ತೀರಿ? ದಾನ ಮಾಡಂದ್ರೆ ನಾವೇ ನಿಮ್ಮನ್ನು ಒಬ್ಬರು ಬಿಡಿಲ್ಲ ಅಂದ್ರೆ ಕೊಡುವಂತ ಭಾವನೆ ಅಲ್ಲ. ನೀವು ಎಲ್ಲೆಲ್ಲ ದಾನ ಮಾಡ್ರಿ, ಮನಸ್ಸು ಕೊಡೋದ್ರಿಂದ ಏನಾಗ್ಬಿಡ್ತದೆ, ಆ ದಾನವನ್ನು ಕೊಡೋದ್ರಿಂದ ಅದು ನೀವು ಸಂಚಿತ ಕರ್ಮದಾಗ ಆ್ಯಡ್ ಆಗ್ತದೆ. ಅಯ್ಯೋ ನನ್ನ ಮಗನಿಗೆ ಹೊರಗೆ ಕೊಟ್ಟು, ಸಸಿಗೆ 20 ತೊಲಿ ಬಂಗಾರ ಕೊಟ್ಟು, ನನ್ನ ಫಲ ಒಂದು 30 ತೊಲಿ ಬಂಗಾರ ಕೊಡೀನಿ, ಎಲ್ಲ ಸುಳ್ಳದ. ಅದಿಲ್ಲ
ಎಲ್ಲ ಸುಳ್ಳದ, ಜಗತ್ತು ಸುಳ್ಳದ, ನಾನೇ ಸುಳ್ಳದ, ದೇಹ ಸುಳ್ಳದ. ನೀ ಏನ್ ಮಾಡಿ ಬಂದಿ ಪರಮಾತ್ಮ, ಏನ್ ಮಾಡಿದೀನಿ ಮನ್ಯಾಗ ಅಂದ್ರೆ, ಏನೋ ದೊಡ್ಡ ಬಂಗ್ಲ ಕಟ್ಟಿನಿ, ಅವ ನಿನ್ನ ಅದು ಗುಳ್ಳೆ ಹೊಡಿತಾರ ಅದಕ್ಕೆ. ಏನು ನೀ ಏನ್ ಮಾಡಿದಿ? ನಾ ಮಠಕ್ಕೆ ಹೋಗಿದ್ದೆ, ನಾನು ಗುರುಗಳ ಸೇವೆ ಮಾಡಿದೆ, ಗುರುಗಳ ಜೊತೆಗೇನಪ್ಪ ಅದು ಹೃದಯ ಇದೆ. ಇಲ್ಲಿ ಬಂದು ನಾನು ಅನ್ನಕ್ಷೇತ್ರ ಮಾಡಿದೆ, ನನ್ನ ಕಸ ಹುಡುಗಿದೆ, ನಾನು ಎಲ್ಲಾ ತುಂಬಿ ಚದೆ ಹುಲ್ಲಿಗೆ ಎಲ್ಲ ತಿಂತಿದ್ದೆ, ಎಲ್ಲ ಇಷ್ಟೆಲ್ಲ ಸೇವೆ ಮಾಡಿ ಬಂದೆ. ಅವಾಗ ಅವ ರೈತ ಮಾಡ್ತಾನೆ. ಇದು ಜೀವನ್ ಮುಕ್ತಿ ಸಾಧನಕ್ಕೆ ಏನು ಜೀವನ್ ಮುಕ್ತಿ ಅಂತ ಜನ ಏನ್ ಮಾಡ್ಬಿಡ್ತಾರೆ ಗೊತ್ತಾನೆ. ಇದು ಪ್ರಾರಬ್ಧ ಕರ್ಮ ಏನಂತದೆ, ಹಿಂದೆ ಮಾಡಿದ ಕರ್ಮಗಳು ಸಂಚಿತ ಕರ್ಮದ ಎರಡಾಗಿರ್ತದೆ. ಆ ಸಂಚಿತ ಕರ್ಮ ಯಾರ್ಯಾರು ಬೈದಿರಿ, ಯಾರ್ಯಾರು ಏನೇನು ಮಾಡಿರಿ ಅವೆಲ್ಲವೂ ಸಂಗ್ರಹ ಆಗಿರ್ತದೆ. ಆ ಸಂಚಿತ ಕರ್ಮವನ್ನ ಸುಡಬೇಕಾಗಿರ್ತದೆ. ಸಂಚಿತ ಕರ್ಮ ನಾಶ ಆಗ್ಬೇಕಾದ್ರೆ ಜ್ಞಾನವೇ. ಯಾವ ಜ್ಞಾನ? ಶಿವಜ್ಞಾನ. ಎಂತ ಜ್ಞಾನ? ಶ್ರೀರುದ್ರವನ್ನು ಓದಿರಲ್ಲ, ಗುರು ಸಮ್ಮುಖದೊಳಗೆ ಶ್ರೀರುದ್ರವನ್ನು ಓದಿರಲ್ಲ. ಆ ಶಿವಜ್ಞಾನದಿಂದ ಹಿಂದೆ ಮಾಡಿದ ಸಂಚಿತ ಕರ್ಮ ಪೂರ್ವ ನಾಶ. ಬಟ್ ಪ್ರಾರಬ್ಧ ಕರ್ಮ ನಾಶ ಆಗಲ್ಲ. ಪ್ರಾರಬ್ಧ ಕರ್ಮ ಅದು ನಿರಂತರವಾಗಿರ್ತದೆ. ಎಲ್ಲಿವರೆಗಿರ್ತದೆ? ನಿನ್ನ ದೇಹ ಎಲ್ಲಿವರೆಗಿರ್ತದೆ, ನೀನಲ್ಲ. ದೇಹ, ನಿನ್ನ ದೇಹ ಯಾವ ದೇಹ? ಮಾನವ ದೇಹ ತಗೊಂಡು ಬಂದಿಲ್ಲ. ಆ ಶರೀರ ಇರತ್ತ ನಿಮ್ ಕರ್ಮ ಬಿಡೋದಿಲ್ಲ. ಆಕಿನ ಇಷ್ಟೆಲ್ಲ ಪೂಜಾ ಮಾಡಿನಿ, ಇಷ್ಟೆಲ್ಲ ರುದ್ರ ಹೇಳಿನಿ, ನನ್ ಲಕ್ಷ್ಮಿ ಬೈತಾನ, ನನ್ ಶಶಿ ಬೈತಾನ, ಗಂಡ ಬೈತಾನ, ಮನೆಗೆಲ್ಲ ಮಾಡಿನಿ, ಮನೆಗೆಲ್ಲ ರೋಗದವ, ಮಕ್ಕಳೆಲ್ಲ ಅಳ್ಳಕತ್ತವ. ಅದು ಪ್ರಾರಬ್ಧ ಕರ್ಮ. ಆ ಶರೀರ ಇರುವವರೆಗೆ ಕೂಡಿರ್ತದ. ಶರೀರ ಇರೋ ತನಕ ಅದು ಕಡಕ್ಕಾಗಲ್ಲ. ಎಂತ ಮಹಾತ್ಮ ಯೋಗಿ ಇದ್ರೂ ಕೂಡ ಪ್ರಾರಬ್ಧ ಕರ್ಮ ಬಿಡುವುದಿಲ್ಲ. ಎಂತಿಂತ ಯೋಗಿಗಳು ಫೇಲ್ ಆಗಿಲ್ಲೇನು? ಯಾಕಾದ್ರು? ಪ್ರಾರಬ್ಧ ಕರ್ಮದದು. ಆ ಪ್ರಾರಬ್ಧ ಕರ್ಮವನ್ನ, ಆ ಕಷ್ಟಗಳನ್ನ ಅವನು ಅನುಭವಿಸಲೇಬೇಕು. ಆ ಅನುಭವಿಸಿದ ಮ್ಯಾಗೆ ಆಮೇಲೆ ಶರೀರ ಶರೀರ ಯಾವಾಗ ಮಾಯ ಆಗ್ತದ, ಮತ್ತದು ಏನು ಮಾಡ್ತದೆ? ಸಂಚಿತ ಕರ್ಮ ಮತ್ತು ಆಗಾಮಿಕ ಕರ್ಮ ಎರಡು ತಗೊಂಡು ಹೋಗಿ ಇನ್ನೊಂದು ದೇಹದ ಪ್ರವೇಶ ಆಗ್ತದೆ. ಜೀವಾತ್ಮ. ನಾವ್ಯಾರು ನಮ್ಮ ಹೆಸರನ್ನು ಕರೆಕ್ಟಿವಲ್ಲ, ಯಾರು ನಾವು ಸಂಗಮವಲ್ಲ, ನಾವು ಸಂಭವಲ್ಲ, ನಾವು ಶೋಭ ಅಲ್ಲ. ಓಕೆ, ಕಾರಣ ಏನು? ನಾವೆಲ್ಲರೂ ಜೀವರು. ಶಿವ ಜೀವೈಕ್ಯ ಭೂಮಿಕ ವೀರ ಶೈವ ವಿ ಶಬ್ದೇ ನೋಚ್ಯತೆ ವಿದ್ಯಾ ತಸ್ಯಾಂ ರಮಂತೆ ಶೈವ ವೀರಶೈವ. ಎದರೊಳಗ ರಮಿಸು ವೀರಶೈವ ಎದರೊಳಗ ರಮಿಸ್ತಾರಂದ್ರೆ, ಬಳಸುದಂತಿದ್ದು ನಮ್ಮ ಶರೀರ ಉಳಿಬೇಕಲ್ಲ, ದೇಹ ಉಳಿಬೇಕಲ್ಲ, ಬುದ್ಧಿ ಉಳಿಬೇಕಂದ್ರಾಗ ಶರೀರ ತನಕ ಅನ್ನಮಯ ದೇಹಕ್ಕೆ ಅನ್ನ ಹಾಕ್ಲೇಬೇಕು. ಅನ್ನಕ್ಕಾಗಿ ಈ ಅನ್ನಕ್ಕೆ ರಕ್ಷಣೆ, ಶರೀರ ರಕ್ಷಣೆ ಮಾಡೋ ಸಲುವಾಗಿ ಹೆಂಟ್ ಮಾಡ್ಕೊಂಡೆ, ಗಂಟ್ ಮಾಡ್ಕೊಂಡೆ, ಮಕ್ಕಳು ಮಾಡ್ಕೊಂಡೆ, ಮನೆ ಕಟ್ಕೊಂಡೆ. ಎದಕ್ಕ? ಪರಮಾತ್ಮನನ್ನ, ಶಿವನನ್ನ ನಾನು ಕಂಡು ಅವನ ಜೊತೆಗೆ ಸೇವಾ ಮಾಡಿ, ಅವನ ಸೇವಾ ವೃತ್ತಿಯನ್ನ ಮಾಡಿ, ಕೊನೆಗೆ ಈ ದೇಹವನ್ನ ನಾಶ ಆಗುವವರೆಗೆ ಆ ಪರಮಾತ್ಮನನ್ನ ಜಪ ಮಾಡಕ್ಕ ಇದು ಶರೀರ 100 ವರ್ಷ ಬದುಕಬೇಕು. ಈ ದೇಹ 100 ವರ್ಷ ಬದುಕಬೇಕು. ಎದಕ್ಕ? ಮೊಮ್ಮಕ್ಕಳಿಗೆ ಸಾಲಿ ಕರ್ಸಕ್ಕಲ್ಲ, ಗಂಡಗ ಊಟ ಮಾಡ್ಸಕ್ಕಲ್ಲ, ಹೆಂಡತಿಗೆ ಪ್ರಸಾದ ಬಂದು ಸೀರೆ ಕೊಡಕ್ಕಲ್ಲ, ಮನೆ ಕಟ್ಟಕ್ಕಲ್ಲ. ಯಾವುದಕ್ಕೋಸ್ಕರವಾಗಿ ಅಂತ ತಿಳ್ಕೊಂಡಿದ್ರೆ ನಾವೆಲ್ಲರೂ ಪರಮಾತ್ಮನನ್ನ ಆ ನಿಟ್ಟಿನೊಳಗಿನಪ್ಪ ಅಂತಂದ್ರೆ ಸೇವಾ ಮಾಡುವಂತ ಇಷ್ಟು ಶಾಸ್ತ್ರ ಸಮ್ಮತವಾದ ಮಾತುಗಳು ಕೂಡ ಎಷ್ಟು ಚಂದ ಅದವಲ್ಲ, ಎಷ್ಟು ಶಾಸ್ತ್ರ ಸಮ್ಮತ ಅದಾವ. ಹೌದಿಲ್ಲ? ಲಿಂಕ್ ತಪ್ಪದೆ ಪಾಠಗಳಾಗ ವಿದ್ಯಾರ್ಥಿಗಳು ಕೊಡು ಏನೋ ಹೋಗಿರ್ತದದು. ಶಿವ ಆದೇಶ ಮಾಡಿರ್ತಾನೆ. ಶಿವ ಯಾರಲ್ಲಿ ಗುರು ಸ್ಥಾನದೊಳಗೆ ಏನಿರ್ತದ, ಗುರುವಾಣಿ ಏನಿರ್ತದೆ, ಗುರು ಪೂರ್ಣಿಮೆ ಅಲ್ವಾ ಇದು? ಗುರು ಪೂರ್ಣಿಮೆ ಅಂದ್ರ ಶಿವ ವೈರಾಗ್ಯ ಬಂದಿರ್ತದೆ. ವೈರಾಗ್ಯದೊಳಗೆ ಏನೇನು ಉಳಿತಿತ್ತು ನಮ್ಗೆ ಗೊತ್ತಾಗಲ್ಲ. ಹೌದಿಲ್ಲ? ಆ ಪಾಠ ಹೇಳಾಗ ಟೀಚರ್ ಟೀಚಿಂಗ್ ಮಾಡ್ತಿರ್ತಾರೆ. ನಾಳೆ ವಿದ್ಯಾರ್ಥಿಗಳು ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೂ ಪಾಠ ಕೇಳೋದು, ಸುಮ್ಮನೆ ಕೇಳ್ಬೇಕಂತಲ್ಲಿ ಏನೋ ಗದ್ದ ಮಾಡ್ಕೊಂಡು ಕೂಡುದು. ಅದು ಎಲ್ಲರಿಗೂ ಸಿಗಲ್ಲ. ಅದು ಅಮೃತ. ಲೆಸನ್ ಎಲ್ಲರೂ ಸಿಗ್ತದ, ಪಾಠ ಎಲ್ಲರೂ ಸಿಗ್ತದ. ಯಾರು ಅಟೆಂಡ್ ಆಗ್ತಾರ, ಯಾರಿಗೆ ಇಂಟ್ರೆಸ್ಟಿಂಗ್ ಇರ್ತದ, ಆ ಶಿವ ಕಳಿಸ್ತಾನೆ. ಇವ್ 4 ಜನರಿಗೆ ಶಿವ ಕೊಡು ಅಂತ ತಿಳ್ಕೊಂಡು ಆದೇಶ ಮಾಡಿದ್ದ ಕೊಡ್ತೀವಿ. ಹೌದಿಲ್ಲ? ಅದಕ್ಕೆ ಹೇಳ್ತೇನಲ್ಲ, ಜೀವನ ಇಡಿ ಪ್ರಾರಬ್ಧ ಕರ್ಮವನ್ನ
ನಾವು ಭೋಗಿಸ್ಲೇಬೇಕು, ಅದನ್ನು ಅನುಭವಿಸಲೇಬೇಕು. ಅನುಭವಿಸಿದ ಎದಕ್ಕೆ ಅನುಭವಿಸ್ತೀವಿ ಅಂದ್ರೆ ಅದ್ರ ಹಿಂದಿನ ಕರ್ಮದ ಅದು ಶರೀರದ ತನಕ ಹೋಗಿರ್ತದೆ. ಅದ್ರ ಮ್ಯಾಗ ನೀವೇನಪ್ಪ ಅಪವಾದ ಕೊಡೋದಿಲ್ಲ, ಅದಕ್ಕೆ ಅಪವಾದ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಯಾರು ಬೈಲಿಕ್ಕತ್ತಾರ ಅಂದ್ರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂದ್ರೆ ಓಂ ನಮಃ ಶಿವಾಯ. ಯಾರು ಒಬ್ರು ಬೈಲಿ ಹೋಗ್ಬೇಕು, ಬೈಲಿ ಹೋಗ್ಲಿ ಯಾರು ಓಂ ನಮ ಶಿವಾಯ. ಹೌದಿಲ್ಲ? ನಾನು ಮಹಾರಾಷ್ಟ್ರದಲ್ಲೇ ಒಂದು ಪ್ರವಚನ ಮಾಡಿದೆ. ಮಜಾ ನೋಡ್ರೆ, ಮಹಾರಾಷ್ಟ್ರದ ಒಂದು ಪ್ರವಚನ ಮಾಡಿದೆ. ಅಲ್ಲೆಲ್ಲ ಹುಡುಗರು ಹುಡುಗಿಯರು ಬಂದಿದ್ರು, ಎಲ್ಲರೂ ನಿಮ್ಮ ಹುಡುಗರು. ನಾ ಮತ್ತೆ ಹೇಳಿದೆ ಪ್ರವಚನ ಹಿಂಗೆ ಹೇಳಿದೆ, ನೋಡು ಯಾರು ಬೈಲಿಕತ್ತಾರಲ್ಲ ಓಂ ನಮ ಶಿವಾಯ ಇಷ್ಟು ಹೇಳಿದ್ಮ್ಯಾಗ ಪ್ರತಿಯೊಬ್ಬರು ಮನ್ಯಾಗ ಅವ್ರ ಯಾಕೆ ಬೈಲಿಕತ್ರು ಓಂ ನಮ ಶಿವಾಯ. ಅವ್ರಿಗೆ ಏನಂದ್ರು ಓಂ ನಮ ಶಿವಾಯ. ಅಜ್ಜವ್ರು ಹೇಳ್ಯಾರ, ಏನ್ ಹೇಳ್ಯಾರ, ನೀವು ಬೈಲಿಕತ್ರ ಓಂ ನಮ ಶಿವಾಯ. ಅವ್ರು ಜಾಸ್ತಿ ಬೈತಾರಲ್ಲ ಓಂ ನಮ ಶಿವಾಯ, ಇನ್ನೂ ಜಾಸ್ತಿ ಇತ್ತು ಓಂ ನಮ ಶಿವಾಯ. ಅವ್ರು ಓಂ ನಮ ಶಿವಾಯ, ಅವ್ರು ಓಂ ನಮ ಶಿವಾಯ ಅಡಿಗೆ ಮಾಡಿ ಬಿಸಿ ಅಡಿಗೆ ಮಾಡಿ. ಯಾರು ಓಂ ನಮ ಶಿವಾಯ ಅಂತಾರಲ್ಲ ಅವರಿಗೆ ನೀವು ಪರೋಪಕಾರಿ ಆಗ್ಬೇಕು. ಅವನಲ್ಲಿ ಇರ್ತಕ್ಕಂಥ ರಾಕ್ಷಸಿ ದುಷ್ಟಶಕ್ತಿ ಸಮಾನ ಓಂ ನಮ ಶಿವಾಯ. ದುಷ್ಟಶಕ್ತಿ ಸಮಾನ ಅಂದ್ರೇನು? ತರವತ್ತೊಂದು ಹೊಡೆದಾಡೋದಲ್ಲ, ಕೋರ್ಟಿಗೆ ಹೋಗಿ ಅರ್ಜಿ ಮಾಡಿ ಅಪ್ಲಿಕೇಶನ್ ಕೊಡೋದಲ್ಲ, FIR ಹರಿಯೋದಿಲ್ಲ. FIR ಹರಿದ್ರೆ ಮತ್ತೆ ನಾ ಪಾಪಿಗೆ ಗುರಿ ಹಾಕ್ತೀನಿ. ಲಕ್ಷಕ್ಕೆ ಹೋಗ್ರಿ, ನಾವು ಪಾಪಿ ಗುರಿ ಹಾಕ್ತೀವಿ. ಎದರಿಂದ ಸೋಲಿಸ್ಬೇಕು? ಶಿವನಿಂದ, ತ್ರಿಶೂಲದಿಂದ. ಓಂ ನಮ ಶಿವ. ತ್ರಿಶೂಲ ಹೊಡೆದಿಲ್ಲ ಮತ್ತೆ ಓಂ ನಮ ಶಿವ ಅದಕ್ಕೆ ಓಂ ಓಂ ಭಾವನಾತ್ಮಕವಾಗಿ ಇರಬೇಕು. ದಂಬಾಚಾರ ಅನ್ಬಾರ್ದು. ಅಂದ್ರೆ ಪರಮಾತ್ಮ ನಿಮಗೆ ಶಿಕ್ಷಾ ಕೊಡ್ತಾನೆ. ಅದ್ರ ಎಫೆಕ್ಟಿವ್ ಆಗಲ್ಲ, ಅದು ಮಾಡಿದ ಫಲದ ಮೇಲೆ ಎಫೆಕ್ಟಿವ್ ಆಗಲ್ಲ, ಫಲಪ್ರಾಪ್ತಿ ಆಗಲ್ಲ. ಅದಕ್ಕೆ ಗುರು ಪೂರ್ಣಿಮಾ ಅಂದಿದ್ದಾಗ್ತೇನು, ಗುರುವಿನ ಯಾಕೆ ಹೋಗ್ತು? ಅಜ್ಜರ್ ಮಟ್ಟಕ್ಕೆ ಹೋಗ್ಬೇಕು. ಆ ದಕ್ಷಿಣ ಕೂಡ ಬರ್ತೈತೆ, ಕೆಲವೊಮ್ಮೆ ಬಿಡ್ತೈತೆ, ಕೂಡ ಬಿಡ್ತೈತೆ. ನಿಮ್ಮೂರದಲ್ಲ, ನಮ್ಮ ಕಡೆ ಅಲ್ಲಿ ಹೋಗೋಣ ದಕ್ಷಿಣ. ನಾ ಅಂತೀನಿ ದಕ್ಷಿಣ ಕೊಡಬೇಡ್ರಿ, ಸುಮ್ಮನೆ ಬಂದ ಸಾಕ ನನಗೇನು ನಾನು ಒಬ್ಬ ಪಾಪಿ ಆಗ್ತೀನಿ. ಏನು ಯಾವ ಪಾಪಿ? ನಿಮ್ಗೆ ಬಂದಿದ್ದೆಲ್ಲ ತಿರುದು ಮಕ್ಕಳೋದು, ಚೈನಿ ಹೊಡೆದು, ಎಸಿ ಅವಶ್ಯ ಮಹಾಪಾಪಿ ನಾನು. ಗುರುವಿಂದರು ಮಹಾಪಾಪಿ, ಹೋಗಿಸ್ಲೇಬೇಕು. ಅದಕ್ಕೆ ಹೇಳ್ತಾನ ಹಸಿದ ಬಂದ್ರೆ ನೀವು ಅನ್ನ ಹಾಕ್ತಿರಲ್ಲ, ಹಸಿರು ಈಗ ನೀವು ಹಸ್ತೀರಿ. ಎದ್ರ ಹಸಿರದ? ಜ್ಞಾನದ ಹಸಿವು. ನೋಡಿ ಎಷ್ಟು ಇಬ್ಬರಿಲ್ಲ. ಯಾವ್ದು ಹಸಿವದ? ಜ್ಞಾನದ ಹಸಿವಿದ್ದಾಗ ಮಾತ್ರ ನಾವು ಉಪದೇಶ ಮಾಡಿದ ತೆರೆಗೆ ಹೋಗ್ತದೆ. ಇನ್ನೊಂದು 5 ನಿಮಿಷ ಮುಂದೆ ಹೋಯ್ತಂದ್ರೆ ಡೆಬ್ಬಿ ಹೋಗಿದ್ ಗೊತ್ತಾಗಿದೆ ಎಲ್ಲರಿಗೂ. ಹೌದಿಲ್ಲ? ಫಲಪ್ರಾಪ್ತಿ. ರುದ್ರದ ಫಲ ಏನು? ಶಿವ ನಿಮಗಾಗಿ, ಹೊಟ್ಟಿಗಾಗಿ ಚೆನ್ನಾಗಿ ಟ್ರಾನ್ಸ್ಫರ್ ಆಗ್ತಿರ್ತದೆ. ಹೌದಿಲ್ಲ? ಹೌದಿಲ್ಲ? ಹಂಗ ಪರಮಾತ್ಮ ನಮ್ಗೆ ಏನೇನು ಊಟ ಕೊಡ್ಬೇಕು, ನಮ್ಗೆ ಏನೇನು ವ್ಯವಸ್ಥೆ ಮಾಡಬೇಕು ಅವನ ವ್ಯವಸ್ಥೆ ಮಾಡಕ್ ಇರ್ತಾನೆ. ನೀವೇನ್ ತಿಳ್ಕೊಂಡಿರ್ತೀರಿ ನಾ ಮಾಡದೆ ಆಗ್ಯದ ಅಂತ ನೀವು ಅಂತೀರಿ. ನೋಡಿ, ಶಿವ ನಮ್ಮನ್ನ ಏನ್ ನೀವು ದುಡಿತೀರಿ ಶಿವನಿಗಾಗಿ. ಶಿವ ಅಂದ್ರೆ ಯಾರು? ಮೊದಲು ಇಂಪಾರ್ಟೆಂಟ್ ಇದು ಸಬ್ಜೆಕ್ಟ್ ತಿಳ್ಕೊಳ್ಳಿ. ಶಿವ ಅಂದ್ರೆ ಯಾರು? ಫೋಟೋ ತೆಗೆದು ಶಿವ ಅಲ್ಲ, ಅದು ಅಜ್ಞಾನಿಗೆ ತೋರಿಸೋ ಸಲುವಾಗಿ ಇಲ್ಲಿ ಶಿವ ಅದನ್ನ ನೋಡು, ಅಲಂಕಾರ ಮಾಡಿ ಅವನಿಗೆ ಪೂಜಾ ಮಾಡೋಣ. ಇದು ಶಿವ ತಿಳ್ಕೊಂಡಿರಿ, ಬಟ್ ಆ ಭಾವನಾ ಎಲ್ಲಿವರೆಗೆ ಬರ್ತಾ ಅಲ್ಲಿವರೆಗೆ ಮುಕ್ತಿ ಸಾಧನೆ ಆಗಲ್ಲ. ಮುಕ್ತಿ ಮಾರ್ಗ ಅಂತ ಹೇಳ್ತಿರಲ್ಲ, ಎಲ್ಲರಿಗೆಲ್ಲ ಮುಕ್ತಿ ಅಂದ್ರೆ ಅರ್ಥ ಮಾಡ್ಬೇಕು. ಮುಕ್ತಿದ್ರ ಅರ್ಥನೇನು? ಈಗ ನಮ್ಮ ಮಾವ ಆರಾಮಿಲ್ಲ, ರೋಗದಿಂದ ನರಕತ್ತಾನ, ಅಲ್ಲಿ ಶಿವ ಪೂಜಾ ಅಂತೂ ಮಾಡಿರ್ತೀರ, ಲಿಂಗ ಪೂಜಾ ಮಾಡಿರ್ತೀರ. ಬಂದ ತಕ್ಷಣ ಅವ್ನಿಗೆ ಏನೇನು ವ್ಯವಸ್ಥೆ ಅದ, ಅವ್ನಿಗೆ ಏನು ಸಮಸ್ಯೆ ಅದ, ಏನೋ ರೋಗಿ ಆಗಿಬಿಟ್ಟಾನ, ಅವನಿಗೆಲ್ಲ ಕೊಡೋದು, ಉಣಿಸೋದು, ತಿನ್ನಿಸೋದು ಮಾಡೋದ ಅದೇ ಶಿವನ ಊಟ, ಅದೇ ಪರಮಾತ್ಮ ಊಟ. ಅಲ್ಲಿ ಶಿವ ಎಲ್ಲಿ ಊಟ?
ನೀ ಏನು ಮಾಡಿದ್ರಿ? ನಾನು ಲಿಂಗ ಪೂಜೆ ಮಾಡ್ಕೊಂಡೆ, ದೇವ್ರ ಪೂಜೆ ಮಾಡಿದೆ, ಚಂದಾಗ ಅಡುಗೆ ಮಾಡ್ದೆ. ನನ್ನ ಮಾವಗ ನಮ್ಮ ಅತ್ತಿ ರೋಗಿ ಆಗಿದ್ರು, ನನ್ನ ಸೊಸಿ ರೋಗಿ ಆಗಿದ್ರು, ನನ್ನ ಮಗಳು ಹಿಂಗಾಗಿದ್ರು, ನನ್ನ ಮೊಮ್ಮ ಹಿಂಗಾಗಿದ್ದ. ಬೀಗರೊಬ್ಬರು ನಮ್ಮ ಮನ್ಯಾಗ ಬಂದು ಇಲ್ಲೇ ಇಟ್ಕೊಂಡು ಜೊಡ್ಡ ಆಗಿತ್ತು. ಅವ್ರಿಗೆ ಪೂರ್ಣ ವಾಸಿ ಮಾಡಿ ನಾನು ಕಳಿಸ್ಕೊಟ್ಟೆ. ಇದೇ ಪರೋಪಕಾರಾರ್ಥಂ ಇದಂ ಶರೀರಂ. ಇದೇ ಪರೋಪಕಾರಾರ್ಥಂ ಇದಂ ಶರೀರಂ. ದೇಹಕ್ಕ ರಕ್ಷಣೆ ಮಾಡಬೇಕು, ದೇಹಕ್ಕ ಸಂರಕ್ಷಣೆ ಮಾಡಬೇಕು. ಇದೇ ನಮ್ಮ ಮುಕ್ತಿಯ ಸಾಧನೆಯ ಮೂಲ ರುದ್ರದ ಸಂಕೇತ. ಇದು ಶ್ರೀರುದ್ರ ಕಂಠಪಾಠ ಮಾಡಿದ್ರೆ ಭಾವನೆಗಳು ಬರ್ಬೇಕಲ್ಲ. ಅದಕ್ಕೆ ನಾನು ಮೊನ್ನೆ ನಮ್ಮ ಶೋಭಕ್ಕೆ ಇವರೆಲ್ಲ ಬಂದಿದ್ರಲ್ಲ, ನಮ್ಮ ತಾಯಿಯವರೆಲ್ಲ ಬಂದಿದ್ರು. ಮುರುಂಡ ಮತ್ತು ಕಲ್ಯಾಣ ಅಮರನಾಥ ನಾ ಬಾಂಬೆಗೆ ಹೋಗಿದ್ದೆ. ಮಹಿಳಾ ಮಂಡಳಲ್ಲಿ ಹೆಂಗದ ಅಂತ ತಿಳ್ಕೊಡ್ತಿದ್ರೆ ಸಣ್ಣ ಒಂದು ಉದಾಹರಣೆ. ಸ್ವಚ್ಛ ಮಾಡ್ಕೋತ ನನ್ನ ಕೆಲಸ ಅದ, ಕಸ ಹುಡುಗ ನನ್ನ ಕೆಲಸ ಅದ, ಮನೆ ಧೂಳು ಬಿಡ್ತದೆ, ಕಸ ಹುಡುಗಿ ನನ್ನ ಕೆಲಸ ಅದ. ಹೋಗಿಲ್ಲ ಮತ್ತು ಧೂಳು ಆಗಬಾರ್ದು. ಏನು ಹೇಳಿದ್ರು ಅಲ್ಲಿ ಮಹಿಳಾ ಮಂಡಳ, ಅಮರನಾಥ್ ಮಹಿಳಾ ಮಂಡಳ. ಅಮರನಾಥ್ ಮಹಿಳಾ ಮಂಡಳ ಹೆಣ್ಮಕ್ಳು ನೀನು ಅಡಿಗೆ ಸೇವೆ, ನೀನು ಬಂದವ್ರಿಗೆ ಕರೀದು, ನೀವು 5 ಮಂದಿ ಜನ ಅಲ್ಲಿ ನಿಂತು ಅವ್ರಿಗೆ ವೆಲ್ಕಮ್ ಮಾಡೋದು, ಅವ್ರಿಗೆ ಒಂದು ಹೂವು ಕೊಡೋದು. ಆಮೇಲೆ ಒಂದು 5 ಜನರಿಗೆ ಪೂರ್ಣ ಸ್ವಚ್ಛತಾ ಅಭಿಯಾನ, ಒಂದು 4 ಜನ ನಿರೂಪಣೆ ಮಾಡೋದು, ಆಮೇಲೆ ಹಾರ ಕೊಡೋದು, ಶಾಲ್ ಕೊಡೋದು, ಆಮೇಲೆ ಒಂದು ಸನ್ಮಾನ ಬಂದವರಿಗೆ, ಅತಿಥಿಗಳಿಗೆ ಬಂದವರಿಗೆ ಸೂಚನೆ ಕೊಡೋದು. ಹೀಗೆ ಗ್ರೂಪ್ ಮಾಡಿದ್ರು. ನಾನು ಮುಂಬೈ ಅಂತಲ್ಲಿ ಏನಪ್ಪ ಅಲ್ಲೇನದ ಡೈರೆಕ್ಟ್ ಕಲ್ಯಾಣ ಮಂಟಪ ಹೋಗಿ ಪ್ರದರ್ಶನ ಮಾಡಬೇಕು ಅಂತ ನಾನು ಹೋಗೋತ ನನ್ನ ಹೆಣ್ಮಕ್ಳು ಎಲ್ಲರೂ ಕೈಯ ಬುಡ ಉಳಿಸ್ಕೊಂಡು, ಕೈಯ ಬುಟ್ಟಾಗೆಲ್ಲ ಉಳಿಸ್ಕೊಂಡು ಹಿಂಗೆ 200-300 ಹೆಣ್ಮಕ್ಳು ಮಧ್ಯೆ ಹೇಳ್ಕೊಂಡು ನಾನು ಜಗಳೂ ಮಾಡ್ತಾರೆ. ನನಗೆ ಯಾಕೆ ಮಾಡ್ತೀರಿ? ಏನು ಬೇಡ ಅದನ್ನ, ನನಗೆ ಇದು ಇಷ್ಟ ಆಗಲ್ಲ ಅಂತ. ನಮ್ಮಲ್ಲಿ ಹೋಗಿಲ್ಲ ಅವಾಗ ಅವ್ರನ್ನ ಇಲ್ಲದೆ ಹಚ್ಚೋರ ನಾವು ಮಾಡಬೇಕಾದ ಪದ್ಧತಿ ಗುರುವಿಗೆ ಕೊಡ್ಕೋರ. ಆ ಗೌರವನ್ನ ಗುರುವಿಗೆ ಹೆಂಗೆ ಕೊಡ್ತಾರಂದ್ರೆ ಅವ್ರ ಬರಾಗೆಲ್ಲ ಶುರು ಮಾಡ್ತಿದ್ರು. ಒಳಗೆ ಕರ್ಕೊಂಡ್ಬಂದು ಚಂದ ಬಿಟ್ಟರು. ದಂಪತಿಗಳಿಗೆ ಆಳಿಸಿದ್ರು. ಆ ದಂಪತಿಗಳು ಅಷ್ಟೇ ಬರ್ತಿದ್ರಲ್ಲಿ, ಇನ್ನೊಬ್ರು ಬರ್ತಿದ್ರಲ್ಲಿ. ಆ ದಂಪತಿಗಳು ಬಂದು ಪಾತ್ಪೂಜೆ ಮಾಡಿ ಅದಕ್ಕೆ ವರ್ಷಿ ಭಸ್ಮ ಹಚ್ಚಿ ಕೈ ಹಿಡ್ಕೊಂಡು ಒಳಗೆ ಒಯ್ದು ವೇದಿಕೆ ಮೇಲೆ ಕೂಡಿಸಿ ಕಾರ್ಯಕ್ರಮ ಇಷ್ಟು ಚಂದ ಮಾಡಿದ್ರು. ಮುಂಬೈ ಸುದ್ದಿ ಹೇಳ್ತೀನಿ, ಮುಂಬೈದಲ್ಲಿ ಜನರು ಒಕ್ಕಟ್ಟಾಗೋದು ಭಾಳ ಕಷ್ಟ. ಅಲ್ಲಿದೊಂದು ಸಿಸ್ಟಮ್ ಹೆಂಗದ, ನೀವು ಏನು ಮಾಡ್ತೀರಿ, ವಾಟ್ಸಪ್ ಹಾಕ್ತೀರಿ, ಬಟಲ್ ಗುರು ಕಾರ್ಯಕ್ರಮದ ಹಿಂಗೆ 200 ರೂಪಾಯಿ 300 ರೂಪಾಯಿ ಇನ್ವಿಟೇಷನ್ ಮಾಡಿ ಕಳಿಸ್ಕೊಡುತ್ತೆ, ನೀವು ಹಾಕ್ತಿರ್ತೀವಿ. ಹೌದಿಲ್ಲ? ಅದ್ರ ಕಾಲ ಕೆಲವೊಂದು ಬಿಟ್ಬಿಡ್ತಾರೆ, ಕೆಲವೊಂದು ಲೈಕ್ ಮಾಡ್ತಾರೆ, ಕೆಲವೊಂದು ದಾನ ಮಾಡುವ ಬುದ್ಧಿ ಇದ್ದವರು ಲೈಕ್ ಮಾಡ್ತಾರೆ. ದಾನ ಮಾಡೋದು ಶಿವಪ್ಪ ತಗೊಳ್ಳಾರ್ದು ಕೆಲಸ 2 ಇರ್ತಾವೆ. ಶಿವಪ್ಪಗ ಸ್ವೀಕಾರ ಆಗಲಾರ್ದು ಮತ್ತು ಕೊಡ್ಲಾರ್ದು ಮನಸ್ಸು 2 ಡಿಲೀಟ್ ಆಗ್ತವೆ. ಇಲ್ಲ ನಾ ದೇವರಿಗೆ ಸಮರ್ಪಣೆ ಮಾಡಬೇಕು, ದಾನ ಕೊಡಬೇಕು ಅನ್ನೋಂಥ ಭಾವನೆ ಅಂತ ಸೆಲೆಕ್ಟ್ ಆಗ್ತದೆ. ಟೋಟಲಿ ಅವರು ಫೋನ್ಪೇದ ಪ್ರೋಗ್ರಾಮ್ ಏನು ಫಿಕ್ಸ್ ಮಾಡ್ತಾರೆ ಅವರು, ಅವರೊಂದು 150 ಜನ ಅದಾರೆ ಅವರು. ಆಮೇಲೆ ಇಡೀ ಮುರುಂಡ ಮತ್ತು ಕಲ್ಯಾಣ ಭಾಗದೊಳಗೆ ಎಲ್ಲೆಲ್ಲಿ ವೀರಶೈವರು ಅದಾರ ಅವ್ರಿಗೆಲ್ಲರಿಗೆ ವಾಟ್ಸಪ್ದಾಗ ಫೋನ್ಪೇ ಇದು ಹಚ್ಕೊಡ್ತಾರೆ, ಸ್ಕ್ಯಾನರ್ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಮೇಲೆ ಅವ್ರು ಏನು ಮಾಡ್ತಾರೆ, ಯಾರ ಬುದ್ಧಿಗೆ ಎಷ್ಟು ಇರ್ತದ, 500 ಅಲ್ಲ, 1000, 2000, 5000, 10,000, 1 ಲಕ್ಷದವರೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪ್ರತಿ ವರ್ಷ ಬಂದು ಆ ಪ್ರೋಗ್ರಾಮ್ ಅಟೆಂಡ್ ಆಗಿ ಪ್ರೋಗ್ರಾಮ್ ಮಾಡ್ತಾರೆ. ವರ್ಷನಾಗ 4 ಪ್ರೋಗ್ರಾಮ್ ಮಾಡ್ತಾರೆ. ಆ ದುಡ್ಡ ಇಷ್ಟು ಚಂದ ಇಟ್ಟಾರ, ಟ್ರಸ್ಟ್ ಮಾಡ್ಯಾರ. ಟ್ರಸ್ಟ್ ಮಾಡಿ ದುಡ್ಡು ಸಂಗ್ರಹ ಮಾಡಿಟ್ಟಾರ. ಆ ದುಡ್ಡಿನಲ್ಲಿ ತೆಗಿಬೇಕಾದ್ರೆ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಅದು ದುಡ್ಡು ತೆಗೆದು ಅದಕ್ಕೇನು ಜಗದ ಕಾರ್ಯಕ್ರಮ ಬಂತು, ಅದಕ್ಕೆ ಎಷ್ಟು ದುಡ್ಡ, ಇದಕ್ಕೆಲ್ಲ ದುಡ್ಡು ಎಷ್ಟು, ಹಿಂಗೆಲ್ಲ ಮಾಡಿ ಅವರೊಂದು ಸಮಾಜ ಮಂದಿರ ತಿಳ್ಕೊಂಡು ಮಹಿಳಾ ಮಂದಿರ ಮಾಡಿ ಒಂದು ಗೌರ್ಮೆಂಟ್ ಕಡೆ ಜಾಗ ಮಾಡಿ ಜಾಗ ತೊಗೊಂಡರು. ಜಾಗ ತೊಗೊಂಡು ಆ ಜಾಗದಾಗ ಬಿಲ್ಡಿಂಗ್ ಕಟ್ಟಾರ. ಇನ್ನೊಬ್ಬರು ಬಿಲ್ಡಿಂಗ್ ಹೋಗಿ ಪಾಪ ಹೇಳ್ಕೊಂಡು ಹೋಗಿ ಅದನ್ನೇ ಹೇಳ್ತೀನಿ ನಾನು ಇದೆಲ್ಲರಿಗೆ. ನಮ್ಮ ಧಾರವಾಡ ಸತ್ತೂರು ಮಹಿಳಾ ಮಂಡಳಿಗಳು ಬಂದಾರ, ಹುಬ್ಳಿ ಟೈಗರ್ ಬಂದಾರ. ಹೌದಿಲ್ಲ? ನಾವೇನಂತೀವಿ, ನೀವು MLA-ರಿಗೆ ಯಾರು ಕಾರ್ಪೊರೇಟ್ರಿಗೆ ಹಿಡ್ಕೊಂಡು ಜಗಳ ಮಾಡಿ ಒಂದು ನಿಮ್ಗೆ ಎಷ್ಟು ಬೇಕಪ್ಪ, ಒಂದು ದೊಡ್ಡದೊಂದು 60 ಹಿಂಗೆ 30 20 60 ಜಗಳ ಮಾಡಿ ಗೌರ್ಮೆಂಟ್ ಜಾಗ ಕಬ್ಜಾ ಮಾಡಿ ಮಹಿಳಾ ಮಂಡಳಿಗೆ ಅದು ಕೊಡ್ತದೆ ಗೌರ್ಮೆಂಟ್. ಅದನ್ನು ಕಬ್ಜಾ ಮಾಡಿ
ಅದನ್ನು ತಗೊಂಡು ನಿಮ್ಮ ಟ್ರಸ್ಟಿಗೆ ಅದನ್ನ ಜಾಯಿಂಟ್ ಮಾಡೋದು, ಟ್ರಸ್ಟಿಗೆ ಖರೀದಿ ಮಾಡ್ಬೋದು, ಕೊಡ್ತಾರೆ ಉಡಾದ ಚಕ್ರ ಮಾಡೋದು ಕೊಡ್ತಾರೆ. ಆ ಟ್ರಸ್ಟ್ ಜಾಯಿಂಟ್ ಮಾಡೋದು ಎಲ್ಲ ಐಡಿಯಾ ಬರ್ತಿದೆ ನಿಮ್ಗೆ. ಸುಮ್ಮನೆ ಮಹಿಳಾ ಮಂಡಳ ಮಾಡೋದು, ಬರೋದು, ಜಗಳ ಆಡೋದು, ಹೋಗೋದು, ಹೋಗೋದೈತಿ. ಮತ್ತೆ ಏನಿಲ್ಲ ಇಲ್ಲ ಇನ್ನೊಂದು ಫಾರ್ ಎಕ್ಸಾಂಪಲ್ ಕೇಳಿದೆ, ನೀವು ಜಗಳ ಕರೆ ಅಂತಕ್ಕಂಡೆ ಇನ್ನೊಂದು ಏನಾಯ್ತೀನಿ, ಅದು MLA ಫಂಡ್ನಾಗ ಆ ಫಂಡ್ನಾಗ ಈ ಫಂಡ್ನಾಗ ಹೋಗಿ MLA ಕಸಿ ಹೋಗ್ತಾರೆ. ಎಲೆಕ್ಷನ್ ಸರಿ ಬಂತ ಯಾಕೆ ಮೊದಲು ಫಂಡ್ ಕೊಡು, ನಾವೇ ಕೊಡ್ತಾರೆ ಬಿಟ್ಕೊಡ್ತಾರೆ. ಹಂಗಿಲ್ಲ ನಿಮ್ಮ ಜಾಗ ಜಾಗ ಇಲ್ಲ, ಓಕೆ ನಿಮ್ಮ ಜಾಗ ಇಲ್ಲ, ಜಾಗ ಇಲ್ಲ ಮನೆ ಮಾಡೋದು ಕೊಡು ಇಲ್ಲ ಸಾವಿರ ಕೈಗಳು ಮಹಿಳಾ ಮಂಡಳ ಒಂದು ನಿಮ್ದು ಇತಿಹಾಸ ಸೃಷ್ಟಿ ಆಗ್ಬೇಕಂದ್ರೆ ಮುಂದಿನ ಪೀಡನಪ್ಪ ಅಂತಂದ್ರೆ ಸಂಸ್ಕಾರ ಕೇಂದ್ರತೆ ಮಾಡಿರ್ತಂದ್ರೆ ಎಷ್ಟು ಮಹಿಳಾ ಮಂಡಳಗಳು ಅವೆಲ್ಲ ನೀವು ಜಾಗೃತ ಮಾರ್ಕೆಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಮಾಡಿ ದಯಾಮಯ ಹೇಳ್ಕೊಂಡು ಮಾರ್ಕೆಟ್ ಮಾಡಿ ಬರ್ರಿ ಬರ್ರಿ ದಂಪತಿಗಳು ಯಾರು ಇದ್ರಿ, ಬರ್ರಿ ದಂಪತಿಗಳು ಯಾರು ಇದ್ರಿ, ಅಧ್ಯಕ್ಷರ ದಂಪತಿಗಳು ಯಾರು ನೋಡ್ರಿ. नमः सदसस्पतये नमः सखिनां पुरोगाणां चक्षुषे नमो दिवे नमः प्रयुक्तये सप्रदा सभामे गोपायां एतसभ्यः सभासदः तानिन्द्रियावतः कुरुं सर्वमायोरुपासतां सर्वेभ्यो भक्तमाहेश्वरेभ्यो नमः आगमातन्तु देवानां गमनातन्तु रक्षसां कुरुवे घण्टारवं भक्त्या देवतावानलाञ्चनम् इति घण्टानादं कृत्वा कुसुमाक्षतां गृहीत्वा हरः ओं शिव शिव शम्भोराज्ञायां प्रवर्तमानस्याम् आद्यब्रह्मणां द्वितीयपरार्धे श्वेतवरः कल्पे वैवस्वतामन्वन्तरे कलियुगे प्रथमपाद्ये जम्बुद्वीपे भरतवर्षे भरतखण्डे मेरो दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिकचन्द्रमानेन श्रीशाले महार्षके 19 शुभ आयने शुभपक्षे शुभतिथौ वासरस्तु वासरे शुभवासरे सिद्धियोगे बालवकरुणायुक्तायाम् अस्यां शुभतिथौ मम वार्ता समस्तदक्षयद्वारा श्रीपार्वती परमेश्वर प्रीत्यार्थे अस्य शुभानस्य गोत्रोद्भवस्य नामधेयस्य ನಿಮ್ಮ ಹೆಸರು ಮನಸ್ಸು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ಮನಸ್ಸು ಹೇಳ್ರಿ. मधुस्वामी नाम देस्य धर्मपत्न्याः सुमित्रा नाम देयोः शिवलिंगय्य नाम देस्य सरोजा नाम देयोः सिद्धलिंगप्पा नाम देस्य राजेश्वरी नाम देयोः मलण्डा नाम देस्य अकम्म नाम देयोः ಇಬ್ಬರದು ಹೇಳ್ರಿ. शिवयोगी नाम देस्य सौम्या नाम देयोः ಮನಸ್ಸು ಹೇಳ್ರಿ. सपुत्रकस्य सबान्धवस्य अस्माकं सर्वसह कुटुंबानां ಎಲ್ಲರನ್ನ ಹೇಳ್ದಂಗೆ ಹೇಳ್ರಿ. ಕ್ಷೇಮ ಕ್ಷೇಮ ಸ್ಥೇಮ ಸ್ಥೇಮ ಸ್ಥೈರ್ಯ ಸ್ಥೈರ್ಯ ಧೈರ್ಯ ಧೈರ್ಯ ವಿಜಯ ವಿಜಯ ಅಭಯ ಅಭಯ ಆಯುಃ ಆಯುಃ ಆರೋಗ್ಯ ಆರೋಗ್ಯ ಮಹದೈಶ್ವರ್ಯ ಮಹದೈಶ್ವರ್ಯ ಅಭಿವೃದ್ಧ್ಯಾರ್ಥಂ ಅಭಿವೃದ್ಧ್ಯಾರ್ಥಂ ಧರ್ಮ ಧರ್ಮ ಅರ್ಥ ಅರ್ಥ ಕಾಮ ಕಾಮ ಮೋಕ್ಷ ಮೋಕ್ಷ ಚತುರ್ವಿಧ ಚತುರ್ವಿಧ ಪುರುಷಾರ್ಥ ಫಲ ಫಲ ವ್ಯಾಪ್ತ್ಯಾರ್ಥಂ ವ್ಯಾಪ್ತ್ಯಾರ್ಥಂ ದೈವ ದೈವ ಪ್ರೀತ್ಯಾರ್ಥಂ ಪ್ರೀತ್ಯಾರ್ಥಂ ಸಂಭವಿತ ಸಂಭವಿತ ಕಲ್ಪೋಕ್ತ ಕಲ್ಪೋಕ್ತ ಪ್ರಕಾರೇಣ ಪ್ರಕಾರೇಣ ಯಾವ ಶಕ್ತಿ ಧ್ಯಾನ ಆವಾಹನಾದಿ ಆಹ್ವಾನ ಷೋಡಶೋಪಚಾರ ಪೂರ್ವಕ ಶ್ರೀ ಗುರು ರಾಜಶೇಖರ ಶಿವಾಚಾರ್ಯರ ಕೃಪಾಶೀರ್ವಾದ ಪೂರ್ವಕೇನ ಏಕವಾರ ಶ್ರೀ ಗುರುಪೂರ್ಣಿಮಾ ನಿಮಿತ್ಯ ಪಾದಪೂಜಾ ರುದ್ರಾಭಿಷೇಕ ಪೂಜಾ ಕಾರ್ಯಶ್ಯೆ ಯದಿ ಸಂಕಲ್ಪ್ಯಃ ಶಿವರ ಮಹಾದೇವ. ನೀವಿಬ್ರು ಪಾದ ಹೇಳ್ರಿ, ಕೈ ಹಚ್ಬಿಡ್ರಿ, ಕೈ ಎಲ್ಲ ಬೆಳೆನು ನೀರು ಹಾಕಿ ಒಳಗಿಡು ಮಗ ಮ್ಯಾಗ ಎತ್ತಿ
हरः ओम सद्यो जातं प्रपद्यां सद्यो जाताय वै नमो नमः भवे भवेनाति भवे भवस्वं भवोतवाय नमः वामदेवाय नमो ज्येष्ठाय नमो श्रेष्ठाय नमो रुद्राय नमो कालाय नमो बलविकरणाय नमो बलविकरणाय नमो बलाय नमो बलप्रमदनाय नमो सर्वभूतदमनाय नमो मनन्मनाय नमः अघोरेभ्यो तघोरेभ्यो घोरघोरतरेभ्यः सर्वेभ्यो सर्वसर्वेभ्यो नमस्ते अस्त्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानसर्वविद्यानां ब्रह्माधिपतिर्ब्रह्मणोऽधिपतिर्ब्रह्मा शिवो मे हस्तोऽस्ता शिवो दिदि पञ्चब्रह्ममन्त्रेण शुद्धोदकेन स्नापयामि ओम त्र्यंबकं यजामहे सुगन्धिं पुष्टिवर्धनं उर्वारुकमिव वन्दनात् मृत्योर्मुक्षीयमामृतात् भस्मं धारयामि कुङ्कुमं काञ्चनं दिव्यं कामिन्यं कामसम्भवं कुङ्कुमेनाचिदशं वहदशान्ते प्रयश्चमयं हरिद्धा कुङ्कुमाचूर्णानि समर्पयामि त्रिदलं त्रिगुणाकारं त्रिनेत्रं च त्रियायुधं त्रिजन्मपापसंहारमेकं शिवार्पणम् योपां पुष्पं वेद पुष्पवान् प्रजावान् पशुमान् भवते चन्द्रमावानपं पुष्पं पुष्पवान् प्रजावान् पशुमान् भवते नानाविध पुष्पाणि धारयामि जय मंगलम जय नमः पार्वती शिवाय नमः ओम शिवाय नमः ओम शिवाय नमः ईश्वराय नमः ओम शिवाय नमः ओम शिवाय नमः ओम शिवाय नमः ओम शिवाय नमः मालिक ओम शिवाय मालिक ओम शिवाय नमः 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 ईश्वर महादेव ಅಕಡೆ ಬರ್ರಿ ನನ್ನ ಸರ್ಸ್ ಬರ್ರಿ ನಾನು ವಿಡಿಯೋ ಮಾಡಾಕ್ತೀನಿ ಅಲ್ಲಿ ಕಾಲಾಗ ಮೊಬೈಲ್ ಪರ್ಸ್ ಶಿವ ಪೂಜೆಯ ನಾ ಮಾಡುವೆ
ಅಭಿಷೇಕವನ್ನು